ಸರ್ ಪರ್ಮಿಷನ್ ಗಂಗಾಳಿ ಬಿಕೆ ಪಂಚಾಯತ್ ಪಿಡಿಒ ಕೊಡ್ತಾ ಇದ್ದಾರೆ ಮತ್ತೆ ರೆವಿನ್ಯೂ ಟ್ಯಾಕ್ಸ್ ಅವರೇ ವಸೂಲಿ ಮಾಡ್ತಾ ಇದ್ದಾರೆ. ಪೂರ್ತಿ ಡೆವಲಪ್ಮೆಂಟ್ ನಮ್ಮ ಮಹಾನಗರ ಪಾಲಿಕೆ ಅಥವಾ ಉತ್ತರ MLA ಸರ್ ಅವರು ಮಾಡ್ತಾ ಇದ್ದಾರೆ. ಅದು ಪೂರ್ತಿ ರೆವಿನ್ಯೂ ಲಾಸ್ ಆಗ್ತಾ ಇದೆ. ಅದು ಆಲ್ರೆಡಿ 6 ಮಾರ್ಚಕ್ಕೆ ಪಿಡಿಒ ಒಂದು ಪತ್ರ ಬರೆದಿದ್ದೀನಿ. ಪಂಚಾಯತ್ ರಾಜ್ ನ್ಯೂಸ್ ಪತ್ರಿಕಾ April 16 ಪಬ್ಲಿಷ್ ಆಗೈತೆ ಸರ್. ಅದು ಈಗ ಲೆಟರ್ ಕೊಟ್ಟಿದ್ದಂತ सर ಅವರು ಈಗ टॅक्स पण भरून घेत नाही झालं तिने. आता त्यांची समस्या काय झाली तिथे आमच्या कॉर्पोरेशन कडे आलं तर त्यांनी पंचायत कडे जावं म्हणाले. पंचायत वाले कॉर्पोरेशन कडे जावं म्हणून म्हणाले. त्याच्यासाठी एक सोल्युशन तुम्ही काढून देतो म्हणून विनंती करतो सर. ಪೂಜೆ ಮಾಡ್ಕೊಂಡ್ರೆ ಏನು ಶ್ರೇಯಸ್ ಇಲ್ಲ. ಆ ರೀತಿ ಕೆಲವೊಂದಿಷ್ಟು ಯಾವ ಮಹಾನಗರ ಪಾಲಿಕೆಗೆ ಬರ್ತಾವೋ ಅದರ ಪರ್ಮಿಷನ್ ಪಂಚಾಯತ್ ಅವ್ರ PDO ಕೊಡೋದು ಅಥವಾ ಇದನ್ನ ಏನು ಟ್ಯಾಕ್ಸ್ ಪಂಚಾಯತ್ ಇಂದ ತುಂಬಿಸ್ಕೋದು ಮಾಡತ್ತಾರ. ಈಗ ಹೇಳಿದಂಗ ಕಣಬ ಇದು ಅಷ್ಟ ಅಲ್ಲ, ಯಾವ್ದೋ ಕಂಗ್ರಾಳ ಅಷ್ಟ ಅಲ್ಲ, ಆ ರೀತಿ ಇಂದಲ್ಗ ಮತ್ತ ಅಲ್ಲಿ ಮ್ಯಾಲ ಇದು ಯಾವ್ದು ಬಹಳಷ್ಟು ಸುತ್ತಮುತ್ತ ಗ್ರಾಮದಾಗ ಬಹಳಷ್ಟು ಅಂತವಲ್ಲವು. ಅದಕ್ಕೆ ನಾವೇನಿತ್ತು ನೀವು ಒಂದ್ ಡೈರೆಕ್ಷನ್ ಮಾಡ್ರಿ, ಯಾರಿಗೆ ಕೂಡಾದವ್ರಿಗೆ ಡೈರೆಕ್ಷನ್ ಮಾಡ್ರಿ. ಮತ್ತ ನಮ್ಮಲ್ಲಿ ಇದಕ್ಕ ಬರೆದತ್ ಕೇಳಿ ನಾವು ಆಗ್ಲೇ ಮೇಡಮ್ ಅವ್ರಿಗೆ RDP ಅವ್ರಿಗೆ ಬರೆದು ಏನ ಕಟ್ಸ್ಕೊಂಡಾರಲ್ಲ ಅದನ್ನು ಕೂಡ ನಾವು ಹೊಳ್ಕೊಳಕ್ತದ್ರಿ. ಅದರಿಂದ ನಮ್ಗೆ ಟ್ಯಾಕ್ಸ್ ಮತ್ತು ಇದು ಲಾಸ್ ಆಗ್ತಾ ಇದೆ. ಪರ್ಮಿಷನ್ ಲೀಗಲಿ ಆಗ್ತಾ ಇಲ್ಲ. ಅಲ್ಲೇ ಪರ್ಮಿಷನ್ ತಗೋತಾರೋ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾರೋ, ಆಮೇಲೆ ಏನ್ ಮಾಡ್ತಾರೋ ಸರ್ಕಾರಕ್ಕೆ ಒತ್ತಡ ಆಗ್ತಾರೋ. ಇಲ್ಲಿಗಲ್ ಇದ್ದದ್ದು ಇದು ಮಾಡ್ರಿ ಅಂತ ಟ್ಯಾಕ್ಸ್ ಅದ್ ಹಂಗಾಗೋದು ಬೇಡ. ಒಂದ್ ಕಡೆ ಲೀಗಲ್ ಆಗಿ ಮಾಡ್ಕೊತ ಹೋಗಿ ಅವನ್ನೆಲ್ಲಾನು ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡ್ ಮಾಡ್ಬೇಕು ಅಂತೇಳಿ ನಮ್ಮ ವಿನಂತಿ. ಈಗ ಮಹಾನಗರ ಪಾಲಿಕೆ ಮತ್ತು ಕೂಡ ಜಾಯಿಂಟ್ ಸರ್ವೆ ಆಗಿ ಈ ತರದಲ್ಲಿ ಬಾಗಿಲಿಲ್ಲ ಅಂದ್ರೆ ಕೆಲವೊಮ್ಮೆ ಸಿಟಿ ಮತ್ತು ಗ್ರಾಮಗಳಿಗೆ ಜಾಯಿಂಟ್ ಇದೆ. ಆ ಗ್ರಾಮಗಳು ಮತ್ತು ಸಿಟಿ ಅಲ್ಲ ಕರೆಕ್ಟ್ ಅದೇನು ಸರ್ವೆ ಮಾಡಿ ಯಾವ ಗ್ರಾಮಕ್ಕೆ ಬರ್ತೈತಿ ಯಾವ ಸಿಟಿಗೆ ಬರ್ತೈತಿ ಅದ ಸರ್ವೆ ಮಾಡಿ ಕ್ಲಿಯರ್ ಮಾಡಿದ್ರೆ ಬಹಳ ಅನುಕೂಲ ಇರ್ತೈತಿ. ಈ ತರ ಮಾಡ್ಬೇಕಂತ ನಮ್ಗೆ ಹೇಳ್ಕೊಡ್ತೀನಿ. ಈಗ